ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 9ನೇ ತರಗತಿಯ ಗಣಿತದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರಲ್ಲಿ ಅಭ್ಯಾಸ 11.4ರಲ್ಲಿ ಕೊನೆಯ ಲೆಕ್ಕ 10ನೇ ಲೆಕ್ಕವನ್ನ ನೋಡೋಣ. ಇಲ್ಲಿ ಔಷಧದ ಗುಳಿಗೆಯು ಗೋಳದ ಆಕಾರದಲ್ಲಿದ್ದು 3.5 ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ. ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣವನ್ನು ಮಿಲಿಮೀಟರ್ ಕ್ಯೂಬ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಔಷಧ ಗುಳಿಗೆ ಯಾವ ಆಕಾರದಾಗ ಅಂತ? ಗೋಳಾಕಾರದಾಗ. ಅದರದ್ದು ವ್ಯಾಸ ಕೊಟ್ಟಾರ ಎಷ್ಟು? 3.5 ಮಿಲಿಮೀಟರ್. ಈ ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂದ್ರ ಏನು? ಘನಫಲ. ಹೌದಲ್ಲ? ಗೋಳದ ಘನಫಲ ಅಷ್ಟೇ. ಲಾಸ್ಟ್ನೇದು ಬಹಳ ಈಜಿ ಕೊಟ್ಟಾರ ನೋಡಿ. ಎಷ್ಟು? ಗೋಳದ ಘನಫಲ ಕಂಡು ಹಿಡಿದ್ರೆ ನಿಮ್ದು ಕೆಲಸ ಮುಗೀತು. ಏನೈತಲ್ಲೇ? ಗೋಳದ ಘನಫಲವನ್ನ ಕಂಡು ಹಿಡಿಯಿರಿ. ಗೋಳಾಕಾರದಲ್ಲಿ ಐತಿಲ್ಲ ಅದ. ಬರೀರಿ ಹಂಗಾರ. ಔಷಧದ ಗುಳಿಗೆಯ ಏನು ಗೋಳ. ಈಗ ನಮ್ಗೇನ್ ಕೊಟ್ಟಾರ ಅವರು? ವ್ಯಾಸ ಕೊಟ್ಟಾರ. ಫಸ್ಟ್ ನಾವೇನ್ ಮಾಡ್ಕೋಬೇಕು? ತ್ರಿಜ್ಯ. ತ್ರಿಜ್ಯ ಇಸ್ ಈಕ್ವಲ್ ಟು ಏನು? ವ್ಯಾಸ ಬೈ 2. ವ್ಯಾಸ ಎಷ್ಟು ಕೊಟ್ಟಾರದು? 3.5 ಬೈ 2. 3/2 ಅರ್ಧ ಎಷ್ಟು? 1.75. ಇವೆಲ್ಲ ಏನು? ಮಿಲಿಮೀಟರ್ ಕೊಟ್ಟ. ಈಗ ಗೋಳದ ಘನಫಲ ತೆಗೆದ್ಬಿಟ್ರೆ ಮುಗಿದೋಗ್ತಿಂದ. ಗೋಳದ ಘನಫಲ ಇಸ್ ಈಕ್ವಲ್ ಟು ಏನಾಯ್ತು ಫಾರ್ಮುಲಾ? 4/3 ಪೈ ಆರ್ ಕ್ಯೂಬ್. 4/3 ಪೈ ಅಂತಂದ್ರೆ 22/7. ಆರ್ ಅಂತಂದ್ರೆ ಈಗ ತೆಗೆದ್ರಿ ಇದೆ ಆರ್ ಅಂದ್ರ 3 ಸಲ ಬರೀರೋದನ್ನ ಅಷ್ಟ. ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಿಮ್ ಕೆಲಸ ಮುಗಿತೇವೆ. ಎಷ್ಟಾಗ್ತೈತಿ ನೋಡ್ರಿ. ಎಷ್ಟಾಗ್ತೈತಿ? 22.46 ಮಿಲಿಮೀಟರ್ ಕ್ಯೂಬ್. 22.46 ಮಿಲಿಮೀಟರ್ ಕ್ಯೂಬ್. ಇದು ಗೋಳದ ಘನಫಲ. ಗೋಳದ ಘನಫಲ ಅಂತಂದ್ರೆ ಏನು? ಔಷಧದ ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣ ಎಷ್ಟು? 22.46 ಮಿಲಿಮೀಟರ್ ಕ್ಯೂಬ್ ದಷ್ಟು ನೀವು ಔಷಧವನ್ನ ಅದರೊಳಗ ತುಂಬುತ್ತೀರಿ. ಇಷ್ಟೇ. ಅರ್ಥ ಆಯ್ತಾ?